ರಾಜಕೀಯ ಪ್ರಾತಿನಿಧ್ಯತೆ ಸರ್ ಇದರಲ್ಲಿ ಮೊದಲು ಸರ್ ಕೆಲವು ಜನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಸ್ಪೀಕರ್ ಅವ್ರ ಹತ್ರ ಮತ್ತು ಚೇರ್ಮನ್ ಅವ್ರ ಹತ್ರ ಮಾತಾಡಿದ್ವಿ ಸರ್. ಡೈರೆಕ್ಟ್ ಅಲ್ಲಿಂದ ತಗೊಳ್ತೀವಿ. ಇಲ್ಲಿ ಕೋಆಪರೇಟಿವ್ ಸೊಸೈಟಿ, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅದ್ರ ಬಗ್ಗೆ ಇದೆ ಸರ್. ಫಾರ್ಮರ್ ಅವ್ರ ಪ್ರೆಸೆಂಟ್ ಅಂತ ಹೇಳ್ತೀವಿ ಸರ್. ಇಲ್ಲಿ ಆ ಆಪ್ಷನ್ ಕೊಟ್ಟಿಲ್ಲ ಸರ್. ಇಲ್ಲ ಸರ್. ಕಾರ್ಪೊರೇಷನ್ ಮೆಂಬರ್ ಎಲ್ಲಾದರೂ ಮುನ್ಸಿಪಾಲಿಟಿ ಮೆಂಬರ್ ಅಂತದ್ದು ಆಗಿದ್ದೀರಾ ಸರ್ ಮುಂಚೆ? ಓಕೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಫಾರ್ಮರ್ ಅನ್ನು ಎಂಟರ್ ಮಾಡ್ತಾರೆ. ಓಕೆ, ಚೇಂಜ್ ಮಾಡ್ತೀನಿ ಪ್ಲೀಸ್. ಸೊ MLAs ಅವೆಲ್ಲ ಡೇಟಾ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಸರ್. ಕಳೆದ ಸಮೀಕ್ಷೆನಲ್ಲಿ ಸುಮ್ಮನೆ ಹಾಕಿಬಿಟ್ಟಿದ್ದಾರೆ. ನಿಗಮ ಮಂಡಳಿಗಳ ಸಹಕಾರ ಸಂಘ ಪದಾಧಿಕಾರಿಯಾಗಿದ್ದಾರೆ. ಸಹಕಾರಿ ಬ್ಯಾಂಕು, ಹಾಲು ಉತ್ಪಾದಕರ ಸಂಘ, ಕೃಷಿ ಉತ್ಪನ್ನಗಳ ಎಲ್ಲ ಸೆಲೆಕ್ಟ್ ಮಲ್ಟಿಪಲ್ ಚಾಯ್ಸ್ ಎಲ್ಲ ಫಾರ್ಮ್ ಸಹಕಾರಿ ಬ್ಯಾಂಕ್ಗಳಲ್ಲಿ ತಾವೇನೀಗ ಮೆಂಬರ್ಶಿಪ್ ಇದೆ, ಫಾರ್ಮರ್ ಪ್ರೆಸೆಂಟ್ ಇದೆ ಅಥವಾ ಮೆಂಬರ್ ಇದೆ ಎಸ್ ಎಸ್. ಹಾಲು ಉತ್ಪಾದಕರ ಸಂಘದಲ್ಲಿ ಪ್ರೆಸೆಂಟ್ ಮೆಂಬರ್ ಇದೆಯಲ್ಲ ಓಕೆ, ಫಾರ್ಮರ್. ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸಮಿತಿಯಲ್ಲಿ ತಾವು ಮೆಂಬರ್ಸ್ ಇದ್ದಾರೆ ಸರ್. ಅದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗಳಲ್ಲಿ ತಾವೀಗ ಸದಸ್ಯತ್ವ ಹೊಂದಿದ್ದೀರಾ ಸರ್? ಗ್ರಾಮೀಣಾಭಿವೃದ್ಧಿ ಸಂಘಗಳಲ್ಲಿ ಯಾವ ಮೆಂಬರ್ಶಿಪ್ ಹೊಂದಿದ್ದೀರಾ ಸರ್? ಸಕ್ಕರೆ ಕಾರ್ಖಾನೆ ಸಹಕಾರ ಸಂಘಗಳಲ್ಲಿ ಮೆಂಬರ್ಶಿಪ್ ಹೊಂದಿದ್ದೀರಾ ಸರ್? ಗೃಹ ನಿರ್ಮಾಣ ಸಂಘಗಳಲ್ಲಿ ಪ್ರತಿ ಸದಸ್ಯರು थोड़ी जल्दी ದೊಡ್ಡ ಹಾಲುಗಳು ದೊಡ್ಡ ಹಳ್ಳಿ ಸಂಖ್ಯೆ ಬಹುಶಃ 128 ಅಂಚೆ ವಿಳಾಸ ದೊಡ್ಡವರು ಕೃಷಿ ಜಮೀನು ಇದೇ ಒಂದು ಎಲ್ಲಾದ್ರೂ ಸೇರಿಸ ಖುಷ್ಕಿ ಬೇರೆ ಇದೆ ಸರ್, ತರಿ ಬೇರೆ ಇದೆ ಸರ್, ಬಾಗಾಯತ್ ಬೇರೆ ಇದೆ. ತರಿ ಸ್ವಾಧೀನತೆಯ ರೀತಿ ಸರ್, ಪಿತ್ರಾಜಿತ, ಕ್ರಯ, ದಾನ, multi choice, self acquired and inheritance. ಒಟ್ಟು ಎಕರೆ 50 ಎಕರೆ ಒಟ್ಟು ಕುಟುಂಬಕ್ಕೆ ಕುಟುಂಬದ ಸರ್ ಎಲ್ಲಾದ್ರೂ 50 ಮೇಡಮ್ ಸೆಪರೇಟ್ 50
ಕುಟುಂಬದ ಸಾಲದ ಉದ್ದೇಶ ಸರ್ ಅವ್ರು ಲೋನ್ ಪಡೆದಿದ್ದಾರೆ. ಲೋನ್ ಪಡೆದಿದ್ರೆ ಲೋನ್ ಯಾವ ಉದ್ದೇಶಕ್ಕೆ ಬಳಸಿದ್ರಿ? ಪ್ರಾಪರ್ಟಿ ಕುಟುಂಬಕ್ಕೋಸ್ಕರ ಯಾವುದೋ ಸಾಲ ತಗೊಂಡ್ರೆ ಸರ್ ಆಪ್ಷನ್ಸ್ ಬಂದ್ಬಿಟ್ಟು ಮದುವೆಗೋಸ್ಕರ, ಧಾರ್ಮಿಕ ಆಚರಣೆ, ವೈದ್ಯಕೀಯ ವೆಚ್ಚ, ಶಿಕ್ಷಣಕ್ಕೆ ಸರ್. ಲೋನ್ ಇಲ್ಲ ಅಂದ್ರೆ ಬಿಸ್ನೆಸ್ಗೋಸ್ಕರ ಕೃಷಿ ಉಪಕರಣ ಈ ಥರ ಎಲ್ಲ ಇದೆ ಸರ್. ಹಳೆ ಸಾಲ, ಹೊಳೆ ಬಾವಿ, ಬಿಸ್ನೆಸ್ ಇದೆ. ಬಿಸ್ನೆಸ್ ಅಂತ ಅಲ್ವಾ ಸರ್, ಕೃಷಿ ಅಂತ ಅಗ್ರಿಕಲ್ಚರ್ ತಗೊಂಡ್ರೆ ಸರ್. ಸಾಲದ ಉದ್ದೇಶ